ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫ್ರೆಶ್ ಆಗಿರೋ ಗೌರಿ ಮೀನು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ರನ್ನಿಂಗ್ ವಾಟ್ರಲ್ಲಿ ಒಂದು ಸಾರಿ ಕ್ಲೀನಾಗಿ ತೊಳೆದಿದ್ದೀನಿ. ನೆಕ್ಸ್ಟ್ ಇದಕ್ಕೆ 3 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮತ್ತೊಮ್ಮೆ 2 ಸಾರಿ ನೀರಲ್ಲಿ ಪಾತ್ರೆಯಲ್ಲಿ ಹಾಕಿ ತೊಳೆದಿದ್ದೀನಿ. ಅದರಿಂದ ಇದರಲ್ಲಿ ಸ್ವಲ್ಪ ಉಪ್ಪಿನಂಶ ಆಲ್ರೆಡಿ ಇದೆ. ಇದಕ್ಕೆ ನಾನು 1 ಸ್ಪೂನ್ ಗರಂ ಮಸಾಲ ಪುಡಿ, 1/4 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲಿ ಮಾಡಿದ್ದು, ಅರ್ಧಕ್ಕಿಂತ ಕಡಿಮೆ ಲಿಂಬೆ ರಸ ಇದಕ್ಕೆ ಹಿಂಡಿ 2 ಸ್ಪೂನ್ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಕಲಿಸಿದ್ರೆ ಒಳ್ಳೆಯದು, ಯಾಕಂದರೆ ಫ್ರೈ ಮಾಡುವಾಗ ಮಸಾಲೆ ಬಿಟ್ಕೊಳ್ಳಲ್ಲ. ಮೀನಿನ ಎಲ್ಲ ಸೈಡು ಮಸಾಲೆ ಚೆನ್ನಾಗಿ ಹಚ್ಚಬೇಕು. ಒಂದೊಂದು ಕಡೆ ಫ್ರೆಶ್ ಮೀನು ಸಿಗಲ್ಲ, ಉಪ್ಪು ಹಾಕಿರೋ ಮೀನುಗಳೇ ಸಿಕ್ಕಿರುತ್ತೆ. ಹಾಗಾಗಿ ಆಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೋಬೇಕಾಗುತ್ತೆ. ಆ್ಯಕ್ಚುಲಿ 3 ಅವರ್ಸ್ ಮ್ಯಾರಿನೇಟ್ ಮಾಡಬೇಕು. ಅಷ್ಟು ಟೈಮ್ ಇಲ್ಲ ಅಂದರೆ ಮಿನಿಮಮ್ 1 ಅವರ್ ಆದರೂ ಮ್ಯಾರಿನೇಟ್ ಮಾಡಬೇಕಿದ್ದು. ಈಗ 3 ಅವರ್ಸ್ ಆಗಿದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ತುಂಬ ಕಾಯಬಾರ್ದು. ಡೈರೆಕ್ಟ್ ಹೈ ಫ್ಲೇಮ್ನಲ್ಲಿ ಎಣ್ಣೆ ಕಾಯಿಸಿ ಫ್ರೈ ಮಾಡಿದರೆ ಸೀದೋಗ್ಬಿಡುತ್ತೆ, ಆಗ ಟೇಸ್ಟ್ ಗೊತ್ತಾಗಲ್ಲ. ಸೊ ಯಾವಾಗಲೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ, ಆಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಮಸಾಲೆಗೆ ಸ್ವಲ್ಪ ಫಿಶ್ ಫ್ರೈ ಪುಡಿ ಕೂಡ ಹಾಕ್ಬೋದು, ಮಸಾಲ ಪುಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಪ್ಷನಲ್. ನಿಮ್ಮ ಹತ್ರ ಕಡಲೆ ಹಿಟ್ಟು ಮತ್ತು ಚಿರೋಟಿ ರವೆ ಇಲ್ಲ ಅಂದರೆ ಕಾರ್ನ್ ಫ್ಲೋರ್ ಕೂಡ ಹಾಕಿ ಕಲಿಸ್ಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ. 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಸಾಂಬಾರಲ್ಲಿರೋ ಫಿಶ್ ಪೀಸಸ್ಗಳನ್ನು ತಿನ್ನಲಿಕ್ಕೆ ಇಷ್ಟಪಡದೇ ಇರೋರು ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.